ಅಪ್ಪ ಬಸವಣ್ಣನವರ ಪ್ರತಿಯೊಂದು ವಚನವೂ ಜೀವನದ ಆಳವಾದ ಸತ್ಯವನ್ನು ಅತ್ಯಂತ ಸರಳವಾದ ರೂಪಕಗಳ ಮೂಲಕ ನಮ್ಮ ಮುಂದೆ ತೆರೆದಿಡುತ್ತದೆ. ಈ ವಚನದಲ್ಲಿಯೂ ಚಂದ್ರ ಮತ್ತು ಸಮುದ್ರದ ಉದಾಹರಣೆಯ ಮೂಲಕ ಲೋಕದಲ್ಲಿ ನಡೆಯುವ ಏರಿಳಿತಗಳ ಹಿಂದಿರುವ ನಿಜವಾದ ಆಧಾರ ಯಾರು ಎಂಬ ಪ್ರಶ್ನೆಯನ್ನು ಅಪ್ಪ ಬಸವಣ್ಣನವರು ನಮ್ಮ ಮುಂದೆ ಇಡುತ್ತಿದ್ದಾರೆ. ಜಗತ್ತಿನಲ್ಲಿ ಅನೇಕ ಸಂಬಂಧಗಳು ಸ್ವಾರ್ಥದಿಂದ ಕೂಡಿರುತ್ತವೆ. ಸುಖದಲ್ಲಿದ್ದಾಗ ನಮ್ಮ ಸುತ್ತಲೂ ಹಲವಾರು ಜನರು ನಮ್ಮ ಜೊತೆ ಇರುತ್ತಾರೆ. ಆದರೆ ದುಃಖ, ಸಂಕಷ್ಟ, ವಿಪತ್ತಿನ ಸಮಯದಲ್ಲಿ ನಮ್ಮ ಜೊತೆಗೆ ನಿಲ್ಲುವವರು ವಿರಳ, ಅಂದರೆ ಕಡಿಮೆ. ಅಂತಹ ಸಂದರ್ಭದಲ್ಲಿ ನಮಗೆ ನಿಜವಾದ ಆಶ್ರಯ, ನಿಜವಾದ ಬಂಧು, ನಿಜವಾದ ನಂಟರು ಯಾರು ಎಂಬುದಕ್ಕೆ ಈ ವಚನವು ಅದ್ಭುತವಾದ ಉತ್ತರವನ್ನು ನೀಡುತ್ತದೆ. ಹಾಗಾದರೆ ಚಂದ್ರ, ಸಮುದ್ರ ಮತ್ತು ರಾಹುವಿನ ರೂಪಕಗಳ ಮೂಲಕ ಅಪ್ಪ ಬಸವಣ್ಣನವರು ನಮಗೆ ಯಾವ ಜೀವನ ಸಂದೇಶವನ್ನು ನೀಡುತ್ತಿದ್ದಾರೆ? ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ, ಜಗದ ನಂಟ ನೀನೇ ಎಂಬ ಮಾತಿನ ಅಂತರಾರ್ಥವೇನು ಎಂಬುದನ್ನು ಈಗ ಈ ವಚನದ ನಿರ್ವಚನದ ಮೂಲಕ ತಿಳಿದುಕೊಳ್ಳೋಣ. ಶರಣ ಬಾಂಧವರೇ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನದ ಸಂಖ್ಯೆ 25. ಚಂದ್ರೋದಯಕ್ಕೆ ಅಂಬುದಿ ಎಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬುಟ್ಟಿತ್ತೆ. ಅಂಬುದಿಯ ಮುನಿಯ ಪೋಷಣವ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ. ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಈ ವಚನದ ಸಾರಾಂಶ ನೋಡುವುದಾದರೆ, ನಿಜವಾದ ಆಧಾರ ಆ ಪರಮಾತ್ಮ. ಲೋಕದ ಸಂಬಂಧಗಳು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತವೆ. ಸಂಕಟದ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿಯುವವನು ಆ ಪರಮಾತ್ಮನೊಬ್ಬನೇ, ಅಂದರೆ ಕೂಡಲ ಸಂಗಮ ದೇವ ಅಂತ ಇಲ್ಲಿ ಹೇಳ್ತಾ ಇರೋದು. ಈ ವಚನಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಸಣ್ಣದಾದ ಸುಂದರವಾದ ಕಥೆಯ ಮೂಲಕ ನಾವು ಆರಂಭಿಸೋಣ ಈ ವಚನದ ನಿರ್ವಚನವನ್ನು. ಬನ್ನಿ ಶರಣ ಬಾಂಧವರೇ. ಒಂದು ಹಳ್ಳಿಯಲ್ಲಿ ಶಿವಪ್ಪ ಎಂಬ ರೈತನಿದ್ದ. ಅವನಿಗೆ ಉತ್ತಮ ಬೆಳೆ ಬಂದಾಗ ಊರಿನವರೆಲ್ಲ ಅವನ ಮನೆಗೆ ಬಂದು ಹೊಗಳುತ್ತಿದ್ದರು. ಚೆನ್ನಾಗಿ ಬೆಳೆ ಬಂದಿದೆ ಶಿವಪ್ಪ ನಿನಗೆ ಈ ವರ್ಷ. ಹಾಗೆಯೇ ಕೂಡ ತನ್ನ ಕುಟುಂಬದ ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಅವನೊಂದಿಗೆ ಆತ್ಮೀಯವಾಗಿ ವರ್ತಿಸುತ್ತಿದ್ದರು. ಒಂದು ವರ್ಷ ಭೀಕರ ಬರ ಬಂದು ಆ ವರ್ಷ ತುಂಬ ಬೆಳೆ ಸಂಪೂರ್ಣ ಹಾಳಾಗುತ್ತದೆ. ಆಗ ಶಿವಪ್ಪನಿಗೆ ಸಾಲದ ಹೊರೆ ಹೆಚ್ಚಾಗುತ್ತದೆ. ಸಹಾಯ ಕೇಳಿರ್ತಕ್ಕಂಥ ಸ್ನೇಹಿತರು ಮತ್ತು ಬಂಧು ಬಳಗ ಹತ್ತಿರ ಹೋದರೆ ಆ ಶಿವಪ್ಪನಿಗೆ, ನಮಗೆ ಕಷ್ಟ ಇದೆಯಪ್ಪ ಶಿವಪ್ಪ, ನಿಮಗೂ ಕೂಡ ಕಷ್ಟ ಬಂದಿದೆ ಎಂದು ಯಾರೂ ನೆರವಾಗಲ್ಲ. ಮನನೊಂದ ಶಿವಪ್ಪ ತನ್ನ ಹೊಲದಲ್ಲಿಯೇ ಹೋಗಿ ಆ ಪರಮಾತ್ಮನನ್ನು ಪ್ರಾರ್ಥಿಸಿದ. ನಾನು ಎಲ್ಲರ ಕಷ್ಟಕ್ಕೆ ನೆರವಾದೆ, ನನ್ನ ಕಷ್ಟದಲ್ಲಿರುವಾಗ ಯಾರೂ ನೆರವಾಗ್ತಾ ಇಲ್ಲ ನನಗೆ ಅಂತ ತನ್ನಲ್ಲಿ ತಾನು ದುಃಖ ಮಾಡುತ್ತಾನೆ. ಲೋಕದ ನಂಟು ಕ್ಷಣಿಕ, ನೀನೇ ನನ್ನ ನಿಜವಾದ ನಂಟ ಎಂದು ಭಕ್ತಿಯಿಂದ ಬೇಡಿಕೊಂಡ. ಕೆಲವು ದಿನಗಳ ಬಳಿಕ ಅದೇ ಊರಿನಲ್ಲಿ ಹಾದು ಹೋಗಿರ್ತಕ್ಕಂಥ ಶಿವಯೋಗಿ ಅಂತ ಒಬ್ಬ ದಾನಶೀಲ ಭಕ್ತನ ಮೂಲಕ ಅವನಿಗೆ ಹೇಗೋ ಆ ವರ್ಷದ ಕಾಲ ದಾಸ್ತಾನು ಕೊಟ್ಟು ಸ್ವಲ್ಪ ಸಹಾಯ ಮಾಡುತ್ತಾನೆ. ಅದೇ ರೀತಿ ಮುಂದಿನ ವರ್ಷ ಅದೇ ದಾನಶೀಲ ಭಕ್ತನಿಂದ ಒಳ್ಳೆಯ ಬೀಜ, ಫಲವತ್ತಾದ ಬೀಜವನ್ನು ಪಡೆಯುತ್ತಾನೆ ಮತ್ತು ಎತ್ತುಗಳ ಸಹಾಯ ಕೂಡ ದೊರೆಯುತ್ತದೆ. ಮುಂದಿನ ವರ್ಷ ಉತ್ತಮ ಬೆಳೆಯ ಕೂಡ ಬರುತ್ತದೆ. ಆಗ ಶಿವಪ್ಪನಿಗೆ ಅರಿವಾಯಿತು, ಮನುಷ್ಯರ ಸಂಬಂಧಗಳು ಸುಖದಲ್ಲಿರಬಹುದು, ಆದರೆ ಸಂಕಷ್ಟದಲ್ಲಿ ಕೈ ಹಿಡಿಯುವ ನಿಜವಾದ ಬಂಧು ಆ ಪರಮಾತ್ಮನ ರೂಪದಲ್ಲಿ ಬಂದಿರತಕ್ಕಂಥ ಆ ಶಿವಯೋಗಿ ಭಕ್ತ. ಅವನಿಗೆ ಅರಿವಾಗುತ್ತದೆ. ಈ ಕಥೆಯ ನೀತಿ ನೋಡೋದಾದರೆ, ಸುಖದಲ್ಲಿ ಅನೇಕರು ನಮ್ಮವರಾಗುತ್ತಾರೆ, ಆದರೆ ದುಃಖದಲ್ಲಿ
ಪರಮಾತ್ಮ ಒಬ್ಬನೇ ನಿಜವಾದ ಆಶ್ರಯ. ಆರಿಗಾರು ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ. ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಎಂಬ ಅಪ್ಪ ಬಸವಣ್ಣನವರ ವಚನದ ಸಂದೇಶವೇ ಇದು ಅಂತ ತೋರಿಸ್ತಾ ಇದೆ. ಇನ್ನು ನಾವು ಈ ವಚನದ ಸಂಪೂರ್ಣ ವಿವರಣೆಯೊಂದಿಗೆ ನೋಡುತ್ತಾ ಹೋಗೋಣ ಶರಣ ಬಾಂಧವರೇ. ಈ ವಚನದಲ್ಲಿ ಅಪ್ಪ ಬಸವಣ್ಣನವರು ಚಂದ್ರ ಮತ್ತು ಸಮುದ್ರದ ಉದಾಹರಣೆಯ ಮೂಲಕ ಮಾನವನ ಜೀವನದ ಸಂಬಂಧ, ಕರ್ಮ, ಸಂಕಷ್ಟ ಮತ್ತು ದೇವರ ಆಶ್ರಯದ ಮಹತ್ವವನ್ನು ಅತ್ಯಂತ ಆಳವಾಗಿ ತಿಳಿಸುತ್ತಿದ್ದಾರೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಎಂಬ ಸಾಲು ಚಂದ್ರನ ಆಕರ್ಷಣೆಯಿಂದೇ ಸಮುದ್ರದ ಅಲೆಗಳು ಏಳುವುದನ್ನು ಸೂಚಿಸುತ್ತದೆ. ಇದರ ಅರ್ಥ ಜೀವನದಲ್ಲಿಯೂ ಕೆಲವು ಮಹಾನ್ ವ್ಯಕ್ತಿಗಳ ಸಾನ್ನಿಧ್ಯ ನಮ್ಮಲ್ಲಿ ಉತ್ತಮ ಗುಣಗಳನ್ನು ಬೆಳೆಸುತ್ತದೆ. ಚಂದ್ರ ಕುಂದುವುದಯ್ಯ ಅಂದರೆ ಚಂದ್ರ ಕ್ಷಣಿಸಿದಾಗ ಸಮುದ್ರದ ಒಬ್ಬರವು ಕಡಿಮೆಯಾಗುತ್ತದೆ. ಒಳ್ಳೆಯ ಮಾರ್ಗದರ್ಶನ ದೂರವಾದರೆ ನಮ್ಮ ಉತ್ಸಾಹ ಮತ್ತು ಸತ್ಸಂಕಲ್ಪವು ಕುಗ್ಗಬಹುದು ಎಂಬ ಸಂದೇಶ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬುಟ್ಟಿತ್ತೆ ಎಂಬ ಪ್ರಶ್ನೆಯ ಮೂಲಕ ತಾತ್ಕಾಲಿಕ ಅಡ್ಡಿಗಳು ಬಂದರೂ ಪ್ರಕೃತಿಯ ನಿಯಮ ಸಂಪೂರ್ಣ ನಿಲ್ಲುವುದಿಲ್ಲ ಎಂಬುದನ್ನು ಅಪ್ಪ ಬಸವಣ್ಣನವರು ತಿಳಿಸುತ್ತಿದ್ದಾರೆ. ಜೀವನದಲ್ಲಿಯೂ ಸಂಕಷ್ಟಗಳು ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು. ಅಂಬುದಿಯ ಮುನಿಯ ಪೋಷಣವ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ ಎಂಬುದು ನಿಜವಾದ ಸಂಬಂಧ ಸ್ವಾರ್ಥದಿಂದ ನಡೆಯುವುದಿಲ್ಲ ಎಂಬ ಅರ್ಥವನ್ನು ತಿಳಿಸುತ್ತದೆ. ಚಂದ್ರನು ಸಮುದ್ರದಿಂದ ಏನನ್ನೂ ಪಡೆಯಲು ಬರುವುದಿಲ್ಲ, ಆದರೂ ಅವೆರಡರ ನಡುವೆ ನಿಜವಾದ ಸಂಬಂಧವಿದೆ. ಹಾಗೆಯೇ ನಿಸ್ವಾರ್ಥ ಪ್ರೀತಿ, ಭಕ್ತಿ ಮತ್ತು ಸತ್ಸಂಗವೇ ಶ್ರೇಷ್ಠ. ಆರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ ಅಂದರೆ ಕೆಟ್ಟ ಗುಣಗಳಿರುವವನಿಗೆ ನಿಜವಾದ ಸ್ನೇಹಿತರು ಇರುವುದಿಲ್ಲ. ಸ್ವಾರ್ಥದ ಸಂಬಂಧಗಳು ಕಷ್ಟ ಕಾಲದಲ್ಲಿ ಉಳಿಯುವುದಿಲ್ಲ. ಕೊನೆಯಲ್ಲಿ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಎಂದು ಅಪ್ಪ ಬಸವಣ್ಣನವರ ಹೇಳುವುದು. ಲೋಕದ ಎಲ್ಲ ಸಂಬಂಧಗಳಿಗಿಂತ ಶಾಶ್ವತವಾದ ಸಂಬಂಧ ಪರಮಾತ್ಮನೊಂದಿಗಿನ ಭಕ್ತಿಯ ಸಂಬಂಧವೇ ಎಂಬ ಸತ್ಯವನ್ನು ಈ ವಚನ ಸಾರುತ್ತದೆ. ಇನ್ನು ಈ ವಚನದ ಆಳವಾಗಿರ್ತಕ್ಕಂಥ ಅಂಶಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬಹುದು ಅಂತ ನೋಡೋಣ. ಒಂದನೇದಾಗಿ ಒಳ್ಳೆಯವರ ಸಾನ್ನಿಧ್ಯವನ್ನು ಹುಡುಕಬೇಕು. ಸತ್ಸಂಗ ನಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುತ್ತದೆ. ಎರಡನೇದಾಗಿ ಸಂಕಷ್ಟ ಬಂದಾಗ ಕುಗ್ಗಬಾರದು. ಗ್ರಹಣದಂತೆ ಕಷ್ಟಗಳು ತಾತ್ಕಾಲಿಕ. ಮೂರನೇದಾಗಿ ಸ್ವಾರ್ಥರಹಿತ ಸಂಬಂಧಗಳನ್ನು ಬೆಳೆಸಬೇಕು. ಪ್ರೀತಿ ಮತ್ತು ವಿಶ್ವಾಸವೇ ನಿಜವಾದ ಬಂಧನ. ನಾಲ್ಕನೇದಾಗಿ ದುರ್ಗುಣಗಳನ್ನು ತ್ಯಜಿಸಬೇಕು. ಅಂದರೆ ಕೆಟ್ಟ ಗುಣಗಳನ್ನು ನಿಜವಾದ ಸ್ನೇಹಿತರನ್ನು ದೂರ ಮಾಡುತ್ತದೆ. ಇನ್ನು ಐದನೇದಾಗಿ ದೇವರ ಮೇಲಿನ ಭಕ್ತಿ ಮತ್ತು ನಂಬಿಕೆ ದೃಢವಾಗಿರಬೇಕು. ಎಲ್ಲ ಸಂಬಂಧಗಳಿಗಿಂತ ದೇವರ ಸಂಬಂಧವೇ ಶಾಶ್ವತ. ಇನ್ನು ಆರನೇದಾಗಿ ಒಳ್ಳೆಯ ಪ್ರಭಾವವನ್ನು ಇತರರ ಜೀವನದಲ್ಲೂ ಮೂಡಿಸಬೇಕು. ಚಂದ್ರನು ಸಮುದ್ರವನ್ನು ಪ್ರಭಾವಿಸಿದಂತೆ ನಮ್ಮ ನಡೆ ನುಡಿ ಸಮಾಜಕ್ಕೆ ಪ್ರೇರಣೆಯಾಗಿರಲಿ. ಒಟ್ಟಾರೆಯಾಗಿ ಈ ವಚನದ ಸಾರಾಂಶವನ್ನು ನೋಡುವುದಾದರೆ, ಈ ವಚನವು ನಮಗೆ ಅತ್ಯಂತ ಸತ್ಸಂಗದ ಮಹತ್ವವನ್ನು ಹಾಗೂ ಸಂಕಷ್ಟದಲ್ಲಿ ಸ್ಥೈರ್ಯ, ನಿಸ್ವಾರ್ಥ ಸಂಬಂಧಗಳ ಮೌಲ್ಯ ಮತ್ತು ದೇವರೇ ಶಾಶ್ವತ ಆಶ್ರಯ ಎಂಬ 4 ಮಹತ್ವದ ಜೀವನ ಸಂದೇಶಗಳನ್ನು ನೀಡುತ್ತದೆ. ಲೋಕದ ಸಂಬಂಧಗಳು ಬದಲಾಗಬಹುದು, ಆದರೆ ಆ ಪರಮಾತ್ಮನ ಕೂಡಲ ಸಂಗಮ ದೇವರೊಂದಿಗಿನ ಭಕ್ತಿ ಮತ್ತು ಆತ್ಮ ಸಂಬಂಧ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಇದೇ ಅಪ್ಪ ಬಸವಣ್ಣನವರ ಈ ವಚನದ ಜೀವಾಳ. ನನ್ನ ಅರಿವಿಗೆ ಬಂದಿದ್ದನ್ನು ನಾನು ಎಡೆ ಮಾಡಿದ್ದೇನೆ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣಾರ್ಥಿಗಳು.